ಗುರುಜಿ, ಸಂಸ್ಕಾರಗಳ ವಿಭಾಗ ಇದು ಒಂಥರ ವಿಶೇಷ ವಿಭಾಗ ಅಂತಾನೆ ಹೇಳ್ಬೋದು. ನಾವೆಲ್ಲರೂ ಪ್ರತಿನಿತ್ಯ ಕಾಯ್ತಾ ಇರ್ತೀವಿ, ಏನ್ ಹೇಳ್ಕೊಡ್ತಿದ್ದಾರೆ ಇವತ್ತು ಗುರುಜಿ ಅಂತ. ಇವತ್ತು ನಮ್ಮ ಈ ಸಂಸ್ಕಾರದಲ್ಲಿ ಯಾವ ಕಾಲಕ್ಕೂ ವಿಚಾರ ತಿಳಿಸ್ತೀವಿ ಅಂತ ಅನ್ಕೊತಾ ಇದ್ರೆ, ವಿಚಾರ ತಿಳಿಸೋಕ್ಕಿಂತ ನೋಡೋದು ಉತ್ತಮ. ಇವತ್ತು ಪಾಪಕ್ಷೇಮಂ ವಹಾಮ್ಯಹಂ ಅಂದರೆ ಈ ಪಾಪಗಳೆಲ್ಲ ಕಳೆಯೋಕ್ಕೆ ಯೋಗ ನಿದ್ರೆಯಿಂದ ಎಬ್ಬಿಸಬೇಕು ಶ್ರೀಮನ್ನಾರಾಯಣ. ಅದಕ್ಕೆ ಯೋಗಕ್ಷೇಮಂ ವಹಾಮ್ಯಹಂ. ನಮ್ಮ ಪಾಪಗಳನ್ನ ಕಳ್ಕೊಳ್ಳೋಕ್ಕೆ ಪಾಪಕ್ಷೇಮ ನಾವುಗಳೆಲ್ಲ ಮಾಡ್ಕೊತಾ ಇದ್ದೀವಿ, ಅದನ್ನು ದೂರ ತಳ್ಳಬೇಕು. ಯೋಗಕ್ಷೇಮಂ ವಹಾಮ್ಯಹಂ ಅಂಥೇಳಿ ಕೃಷ್ಣನ ನೆನೆಸ್ಕೊಳ್ಳೋಣ. ಅದಕ್ಕೆ ಇಂಥ ಒಂದು ಕೃಷ್ಣ ಪರಮಾತ್ಮನಿಗೆ ಗೋವುಗಳಿಗೆ ಪೂಜೆ ಪುನಸ್ಕಾರಗಳನ್ನ ಎಷ್ಟು ಚೆನ್ನಾಗಿ ಮಾಡಿದ್ರೆ ಇವತ್ತು ವಿಷ್ಣು ಸಹಸ್ರನಾಮಕ್ಕೆ ಅಷ್ಟೇ ಫಲ ಅಂತ. ಇವತ್ತು ಸಂಸ್ಕಾರದಲ್ಲಿ ಎಲ್ಲರೂ ಸಾಯಂಕಾಲ ಹೋಗಿ ಗೋಪೂಜೆಯನ್ನು ಆಚರಿಸಬೇಕು, ಗೋವುಗಳಿಗೆ ಪೂಜೆ ಮಾಡಬೇಕು. ಅರ್ಶಿನ ಕುಂಕುಮ ಹಚ್ಚಿ ಅಲ್ಲಿ ಬಾಳೆಹಣ್ಣಾಗಲಿ, ಯಾವುದೋ ಒಂದು ವಿಧವಾದ ಹಣ್ಣಾಗಲಿ, ಅಲ್ಲಿ ಬೆಲ್ಲವಾಗಲಿ, ಅಕ್ಕಿ ಆಗಲಿ, ಯಾವುದೇ ವಿಶೇಷವಾಗಿರ್ತಕ್ಕಂಥ ಗಿಡ ಮರಗಳಿಂದ ಬಂದಿರತಕ್ಕಂಥ ಮೂಲಿಕೆಗಳಾಗಲಿ ಹಸುಗಳಿಗೆ ತಿನ್ನಿಸಿ ನಿಮ್ಮ ಸೇವೆಗಳನ್ನು ಮಾಡಿ. ಅದನ್ನು ಹೇಗೆ ಅಂತ ಸಂಕ್ಷಿಪ್ತವಾಗಿ ನಾವು ತೋರಿಸ್ತೀವಿ. ಈಗ ನೋಡಿ.
ಜೀವನ ಪರ್ಯಂತ ಇದೇ ರೀತಿ ಸಂಜೆಯಲ್ಲಿ ಗೋಪೂಜೆ ಆಚರಿಸ್ಕೊಂಡ್ರೆ ಉತ್ತಮ. ಕನಿಷ್ಠ ಪಕ್ಷ ಇವತ್ತಾದರೂ ಆ ಗೋಪೂಜೆಯನ್ನು ಮಾಡೋಣ. ನೀವೆಲ್ಲರೂ ನೋಡಿದ್ದಲ್ದೆ ಮಾಡೋದು ಮರಿಬೇಡಿ. ಇದೇ ನಮ್ಮ ಸಂಸ್ಕಾರ. ಲೋಕವೆಲ್ಲ ಸುಭಿಕ್ಷವಾಗಿರಕ್ಕೆ ಏನೇ ಹೇಳಬೇಕು? ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.